ಶಾಂತಪ್ಪ ಬೆಣ್ಣೆ ದೋಸೆ 1944 ಜನವರಿ 24 ತಾರೀಕು ಮಾಡಿದ್ರಿ. ಇದು 1944ನೇ ಇಸ್ವಿಗೆ ಇದು ಒಂದೇ ಜಾಗದಾಗ ಮಾಡಿದ್ರು. ನಿನ್ನೆ ಮೊನ್ನೆಗೆ 80 ವರ್ಷ ಆಯ್ತು. ಇಲ್ಲಿ ಒಂದೇ ಟೈಪ್ ಮಾಡ್ತದೆ ನಾವು. ಆಮೇಲೆ ನಮ್ಮ ಫ್ಯಾಮಿಲಿ ನಾವೇ ರೆಡಿ ಮಾಡ್ತೇವೆ. ನಮ್ಮ ತಂದೆ ಮಕ್ಕಳು ನಮ್ಮ ಮನೆಯವ್ರು ನಾವೇ ರೆಡಿ ಮಾಡ್ತೇವೆ. ಯಾವ ಕೆಲಸ ಸಣ್ಣರಿದ್ದಂಗೆ ಜೊತೆಗೆ ಕೆಲಸ ಕಲ್ತ್ಕೊಂಬಂದಿರ್ತದೆ. ಇವರಿಂದ ಕಲ್ತು ಈಗ ಮಾಡಿರೋ ಭಾಳ ಜನ ಅವಾಗೆಲ್ಲ ಬಿಲ್ಲಿ ದಂಬಳಿ ದೋಸೆ ಇತ್ತು, ಪೈಸೆನೇ ಇತ್ತಲ್ಲ ನಮ್ಮ ತಂದೆ ಕಾಲದಾಗ. ಈಗ 8 ರೂಪಾಯಿ ಒಂದು ದೋಸೆ. ನನ್ನ ಹತ್ರ ಮಾತ್ರ ನಾನು ಮಾತ್ರ ಕೊಡೋಕೆ ಸಾಧ್ಯ, ಬೇರೆ ಕೊಡೋಕ್ಕಲ್ಲ. 8 ರೂಪಾಯಿ ಒಂದು ದೋಸೆ. ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆಯಿಂದ ಬೆಣ್ಣೆ ದೋಸೆ ಸಿಗ್ತಾ ಇತ್ತು ಅಂದರೆ ನೀವು ನಂಬ್ತೀರಾ? ಹೇಳ್ತೀನಿ ಬನ್ನಿ. ಬೆಣ್ಣೆ ದೋಸೆ ಅಂದ ತಕ್ಷಣ ದಾವಣಗೆರೆ ಮೈಂಡ್ಗೆ ಬರುತ್ತೆ. ದಾವಣಗೆರೆಯಲ್ಲಿ ಓಲ್ಡೆಸ್ಟ್ ಬೆಣ್ಣೆ ದೋಸೆ ಸ್ಪಾಟ್ ನಿಮಗೆ ಪರ್ಚೇಸ್ ಬೇಕು ಅಂತ ನಾವು ಹುಡುಕ್ತಿದ್ದಾಗ ನಮಗೆ ಸಿಕ್ಕಿದ್ದು ಶಾಂತಪ್ಪ ಬೆಣ್ಣೆ ದೋಸೆ. ಎಲ್ರಿಗೂ ನಮಸ್ಕಾರ. 1928ರಲ್ಲಿ ಚೆನ್ನಮ್ಮ ಅವರು ಶುರು ಮಾಡಿ ನಂತರ ಅವರ ಮಗ ಜನವರಿ 24, 1944ರಲ್ಲಿ ಶಾಂತಪ್ಪ ಅವರು ದಾವಣಗೆರೆಯ ಗಡಿಯಾರದ ಕಂಬದ ಹತ್ರ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ ಶುರು ಮಾಡಿದ್ರು. ಈಗ ಅವ್ರ ಮಗ ಗಣೇಶ್ ಇದನ್ನ ನಡೆಸ್ತಿದ್ದಾರೆ. ಅಜ್ಜಿ ಶುರು ಮಾಡಿದಾಗ ರಾಗಿ ಬೆಣ್ಣೆ ದೋಸೆ ಮಾಡ್ತಿದ್ರಂತೆ. ನಂತರ ಶಾಂತಪ್ಪ ಅವರು ಅಕ್ಕಿ ಉಪಯೋಗಿಸಿ ಬೆಣ್ಣೆ ದೋಸೆ ಶುರು ಮಾಡಿದ್ರು. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ. ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಓನರ್ನ ಮಾತಾಡಿಸ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ನಮಸ್ಕಾರ. ಗಣೇಶ್. ಶಾಂತಪ್ಪ ಬೆಣ್ಣೆ ದೋಸೆ 1944 ಜನವರಿ 24 ತಾರೀಕು ಮಾಡಿದ್ರಿ. ಇದು ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಮ್ಮಜ್ಜಿ ಅಂತ ನಮ್ಮ ಅಜ್ಜಿಯರು 1928ನೇ ಇಸ್ವಿಯಾಗ ವಸಂತ ಎದುರುಗಡೆ ದೋಸೆ ಹೋಟ್ಲು ಮಾಡಿದ್ರು. ಅಲ್ಲಿ ರಾಗಿ ದೋಸೆ ಇತ್ತು, ಅವಾಗ ಅಕ್ಕಿ ಇದ್ದಲ್ಲ, ಹಾಗಾಗಿ ರಾಗಿ ದೋಸೆ ಮಾಡಿದ್ರು. ಅದಾದ್ಮೇಲೆ ನಮ್ಮ ದೊಡ್ಡಪ್ಪರು ಶಂಕರಪ್ಪ ಅವರು ಮತ್ತು ಬಸವಂತಪ್ಪ ಅವರು ಅವ್ರ ಜೊತೆಗಿದ್ರು. ಅದಾದ್ಮೇಲೆ ನಮ್ಮ ತಂದೆಯರು ಅಲ್ಲಿ ಮಾಡ್ಕೊಂಡು ಆಮೇಲೆ ನಮ್ಮ ಚಿಕ್ಕಪ್ಪ ಮಾದೇವಪ್ಪರು ಬಿಟ್ಟು ಕೊಟ್ಟು 1944ನೇ ಇಸ್ವಿಗೆ ಇದು ಒಂದೇ ಜಾಗದಾಗ ಮಾಡಿದ್ರು. ನಿನ್ನೆ ಮೊನ್ನೆಗೆ 80 ವರ್ಷ ಆಯ್ತು. ಇಲ್ಲಿ 80 ವರ್ಷ ಆಯ್ತು. ಈ ಜಾಗದಾಗಿತ್ತು ಗಡಿಯಾರ ಕಂಬರಿ ನಿಯರ್ ಒಂದೇ ಟೈಪ್ ಮಾಡ್ತೇವೆ ನಾವು. ಆಮೇಲೆ ನಮ್ಮ ಫ್ಯಾಮಿಲಿ ನಾವೇ ರೆಡಿ ಮಾಡ್ತೇವೆ. ನಮ್ಮ ತಂದೆ ಮಕ್ಕಳು ನಮ್ಮ ಮನೆಯವ್ರು ನಾವೇ ರೆಡಿ ಮಾಡ್ತೇವೆ. ಯಾವ ಕೆಲಸ ಸಣ್ಣರಿದ್ದಂಗೆ ಜೊತೆಗೆ ಕೆಲಸ ಕಲ್ತ್ಕೊಂಬಂದಿರ್ತೇವೆ. ಆಮೇಲೆ ಅನೇಕ ಜನಕ್ಕೆ ಕೆಲಸ ಕಲಿಸ್ಕೊಟ್ಟವು. ಇದನ್ನೆಲ್ಲ ಕೆಲಸಗಾರಿಗೆ ಕೆಲಸ ಕಲಿಸ್ಕೊಟ್ಟವು. ಅವರು ಹೋಟ್ಲಿಗೆ ಇಟ್ಕೊಂಡಾರ, ಬೆಂಗಳೂರು ಎಲ್ಲ ಕಡೆ ಅದಾರ. ಅವ್ರು ಇವತ್ತಿಗೆ ಬಂದ್ರು, ನಾನು ಹತ್ರ ಬಂದು ಮಾತಾಡ್ಸ್ಬೇಕು. ಇವತ್ತಿಗೆ ಬಂದ್ರು ನಮ್ಮ ಚೆನ್ನಮ್ಮಜ್ಜಿ, ನಮ್ಮ ತಂದೆ 2, ನಾನು 3, ನಮ್ಮ ಮಗ 4 ಬರುತ್ತೆ. ಪಲ್ಯ, ಚಟ್ನಿ, ಹಿಟ್ಟು ರೆಡಿ ಮಾಡೋದು, ದೋಸೆ ಹಾಕೋದು ಎಲ್ಲರೂ ಬರ್ತದೆ. ನಾವು ಶುದ್ಧ ಮಾಡ್ತಾರೆ. ಭಾನುವಾರಕ್ಕೊಮ್ಮೆ ಇಲ್ಲಿ ಮಾರ್ಕೆಟ್ ಆಗುತ್ತೆ. ಭಾನುವಾರ ಇಲ್ಲೇ ಆಗುತ್ತೆ. ಅಲ್ಲಿ ಗಣಪತಿ ಗುಡಿ ಹತ್ರ ಬೆಂಗಳೂರು ತಾಲೂಕಿಂದ ಹಳ್ಳಿ ಬೆಣ್ಣೆ ಬರ್ತದೆ. ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ ಇಯರ್ ಹೋಗಕ್ಕಾಗಿಲ್ಲ. ಎಲ್ಲರಿಗೂ ಬೆಣ್ಣೆ ಈಗ 500-600 ಸೇರ್ಬೋದು. ಒಂದು 2-3 ಹೋಟ್ಲಾಗ ನಾವು ಖರೀದಿ ಮಾಡ್ತಾವಲ್ಲ. ಅರ್ಧ ಕೆಜಿಗೆ 300 ರೂಪಾಯಿ ಒರಿಜಿನಲ್ ಬೆಣ್ಣೆ. ಬಸ್ ಬರುತ್ತೆ ಬೆಳಗ್ಗೆ. ಭಾನುವಾರ ದಿವಸ ಬೆಳಗ್ಗೆ ಮುಂಜಾನೆ 7:30, 7 ಗಂಟೆ 7:30 ಈಗ 3 ಬಸ್ ಬರ್ತವೆ. ಆ ಬಸ್ನಿಂದ ಮಾಮೂಲಿ ಕೊಡೋರು ಆ ಹೋಟ್ಲಿಗೆ ಅಷ್ಟೇ ಕೊಡ್ತಾರೆ, ಬೇರೆ ಕೊಡೋದು. ಮಾರ್ಕೆಟ್ ಅವತ್ತಿನ ಏನ್ ರೇಟ್ ಐತಾ ಆ ರೇಟ್ ಖರೀದಿ ಮಾಡ್ತೀವಿ ಬೆಣ್ಣೆ. ನಮ್ಮ ತಂದೆಯರ 50 ವರ್ಷ ರೀ, ನಾನು 30 ವರ್ಷ. 80 ವರ್ಷ. ಇವ್ರದೇ ಫಸ್ಟ್ ರೀ. ಯಾರು ಇಲ್ಲ. ಇವರಿಂದ ಕಲ್ತು ಈಗ ಮಾಡಿರೋ ಭಾಳ ಜನ ಅದ. ಇವ್ರ ಹತ್ರ ಕಲ್ತಿರ ಎಲ್ಲ ಕೊಟ್ರೇಶ್ವರ ಅವರಲ್ಲಿ ಇವ್ರ ಹತ್ರ ಇವ್ರ ಅಪ್ಪಾಜಿ ಹತ್ರ ಕೆಲಸ ಕಲ್ತಿರೋದು. ಎಲ್ಲ ಭಾಳ ಹೋಟೆಲ್ಗಳು ನಮ್ಮ ಹತ್ರ ಕಲ್ತಿರೋದು. ಟೈಮಿಂಗ್ 7:30, 7:45 11 ಕಾಲ್
11:30 ಒಳಗೆ ರೀ. ಅದ್ರ ಮೇಲೆ ಇರಲ್ಲ. ಒಪ್ಪತ್ತಷ್ಟೇ, ಬೆಳಗ್ಗೆ ಅಷ್ಟೇ ನಮ್ದು, ಸಾಯಂಕಾಲ ಇದೆ. ಶುಕ್ರವಾರ ಮಂಗಳವಾರ 2 ದಿವಸ ಕೆಂಪು ಚಟ್ನಿ, ಅದಕ್ಕೆ ಸಪ್ರೇಟ್ ಎಕ್ಸ್ಟ್ರಾ ಫ್ಯಾನ್ಸ್ ಇರ್ತಾರೆ. ಅವಾಗೆಲ್ಲ ಇಡ್ಲಿ ದಂಬಳಿ ದೋಸೆ ಇರ್ತದೆ, ಪೈಸೆನೇ ಇರ್ತಲ್ಲ ನಮ್ಮ ತಂದೆ ಕಾಲದಾಗ, ಆಗಿನ ಕಾಲದಲ್ಲಿ. ಈಗ 8 ರೂಪಾಯಿ ಒಂದು ದೋಸೆ. ನನ್ನ ಹತ್ರ ಮಾತ್ರ, ನಾನು ಮಾತ್ರ ಕೊಡಕ್ ಸಾಧ್ಯ, ಬೇರೆ ಕೊಡಕ್ಕಲ್ಲ. 8 ರೂಪಾಯಿ ಒಂದು ದೋಸೆ. ಒಂದು ಪ್ಲೇಟ್ ಖಾಲಿ 40 ರೂಪಾಯಿ, 3 ಖಾಲಿ ಪಲ್ಯ ಬೆಣ್ಣೆ. ಬೇರೆ ಕಡೆ ಬೆಣ್ಣೆ ಹಾಕಲ್ಲ, ನಾನು ಒಪ್ಪನೆ ಬೆಣ್ಣೆ ಹಾಕೋದು. 3 ಖಾಲಿ ಪಲ್ಯ ಬೆಣ್ಣೆ 40 ರೂಪಾಯಿ ರೀ. ಮೊನ್ನೆಯಿಂದ ಮಾಡೀನಿ. 7 ರೂಪಾಯಿ ಮುಂಚೆ 1.5 ವರ್ಷದ ಮೇಲೆ 8 ರೂಪಾಯಿ ಮಾಡೀನಿ. 40 ರೂಪಾಯಿ ಒಂದು ಪ್ಲೇಟ್ ಖಾಲಿ. ಒಂದು ಬೆಣ್ಣೆ ಪಲ್ಯ ಹಾಕಿದ್ರೆ 48, ಇಲ್ಲ ಅಂದ್ರೆ 40 ರೂಪಾಯಿ. ನಾವೆಲ್ಲ ಇಲ್ಲೇ ಬಿಟ್ಟು ಬೆಳೆದಾರೆ. 40 ವರ್ಷದಿಂದ ಪರಿಚಯ. ಅವ್ರ ತಂದೆಯ ಕಾಲದಿಂದನೇ ಇದ್ದೀವಿ ನಾವು, ನೋಡ್ತಾ ಇದೀವಿ. ಅವಾಗ ಬರ್ತಾ ಇರ್ತೀವಿ. ಮಂಗಳವಾರ ಈಗ ಸ್ಪೆಷಲ್ ಇದನ್ನ ಮಾಡಿದ್ದಾರೆ, ಕೆಂಪು ಚಟ್ನಿ ಮಾಡ್ತಾರೆ. ಹಳೆ ಹೆಸರು ಇದೆ ಹೆಸರು ಮಾತ್ರ ಹಳಬರು ಅವರು. ಇವರಿಂದನೇ ದಾವಣಗೆರೆಯಲ್ಲಿ ಎಲ್ಲ ಭಾಳ ಹೋಟ್ಲು ಇವ್ರ ಹತ್ರ ಕಲ್ತ್ರೆ ಭಾಳ ಜನ ಹೋಟ್ಲು ಮಾಡಿದ್ದಾರೆ. ಅಲ್ಲ ಹೇಳ್ಕೊಡೋದ್ರೆ ಇವ್ರು ಕೆಲಸಕ್ಕಿದ್ದಾರೆ, ಎಲ್ಲಾದ್ರೆ ಇದಾಗಿ ಹೋಗಿದ್ದಾರೆ. ಇವರೇ ಮಾಡ್ತಾ ಇದ್ದಾರೆ.